ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಕೃಷ್ಣನನ್ನು ಮತ್ತು ಇತರ ಬಂಧುಗಳನ್ನು ಕಾಣುವುದಕ್ಕಾಗಿ ಅರ್ಜುನನು ದ್ವಾರಕಾ ನಗರಿಗೆ ಹೋದನು ಮತ್ತು ಬಹಳಷ್ಟು ಸಮಯದವರೆಗೆ ಅರ್ಜುನನು ಹಸ್ತಿನಾಪುರಕ್ಕೆ ಹಿಂದಿರುಗಲಿಲ್ಲ. ಆ ಸಮಯದಲ್ಲಿ ರಾಜ ಯುಧಿಷ್ಠಿರನು ಅನೇಕ ಅಪಶಕುನಗಳನ್ನು ಕಂಡನು. ಸುಮಾರು 7 ತಿಂಗಳುಗಳ ನಂತರ ಅರ್ಜುನನು ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಮಹಾರಾಜ ಯುಧಿಷ್ಠಿರನು ಅರ್ಜುನನ ಮುಖದಲ್ಲಿ ವಿಷಾದವನ್ನು ಕಂಡನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗಿತ್ತು. ಅರ್ಜುನನು ಉದ್ವಿಗ್ನನಾಗಿದ್ದ. ಅವನ ಮುಖ ಬಾಡಿ ಹೋಗಿತ್ತು. ಅವನನ್ನು ನೋಡಿ ಯುಧಿಷ್ಠಿರನಿಗೆ ನಾರದ ಮುನಿಗಳ ಮಾತು ನೆನಪಾಯಿತು. ಸ್ನೇಹಿತರ ಮಧ್ಯದಲ್ಲಿದ್ದ ಆ ರಾಜನು ಅರ್ಜುನನನ್ನು ಈ ರೀತಿಯಾಗಿ ಕೇಳಿದನು: ನನ್ನ ಪ್ರೀತಿಯ ಸೋದರ ಅರ್ಜುನನೇ, ದಯವಿಟ್ಟು ಹೇಳು, ಮಧು, ಭೋಜ, ದಶಾರ್ಹ, ಆರ್ಹ, ಸಾತ್ವತ, ಅಂಧಕ ಮತ್ತು ಯದುವಂಶಗಳ ಜನರೆಲ್ಲ ಸುಖವಾಗಿರುವರೇ? ನಮ್ಮ ತಾತನಾದ ಪೂಜ್ಯ ಶೂರಸೇನನು ನೆಮ್ಮದಿಯಿಂದ ಇರುವನೇ? ನನ್ನ ಸೋದರ ಮಾವನಾದ ವಸುದೇವ ಮತ್ತು ಅವನ ತಮ್ಮಂದಿರೆಲ್ಲ ಕ್ಷೇಮವೇ? ಈ ರೀತಿಯಾಗಿ ರಾಜ ಯುಧಿಷ್ಠಿರನು ಅರ್ಜುನನಲ್ಲಿ ಎಲ್ಲರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಆದರೆ ಅರ್ಜುನನು ಶ್ರೀಕೃಷ್ಣನ ಅಗಲಿಕೆಯಿಂದ ದುಃಖಿತನಾಗಿದ್ದನು. ದುಃಖದಿಂದಾಗಿ ಅರ್ಜುನನ ಬಾಯಿ ಒಣಗಿತು, ಹೃದಯ ಕಮಲವು ಬಾಡಿತು, ದೇಹವು ಕಾಂತಿಗುಂದಿತು. ಪರಮಪ್ರಭುವನ್ನೇ ಸ್ಮರಿಸುತ್ತಿದ್ದ ಅವನಿಗೆ ಉತ್ತರವಾಗಿ ಒಂದು ಮಾತನ್ನಾಡುವುದು ಕೂಡ ಸಾಧ್ಯವಾಗಲಿಲ್ಲ. ಅರ್ಜುನನು ತುಂಬಿ ಬರುತ್ತಿದ್ದ ಕಣ್ಣೀರನ್ನು ಬಹು ಕಷ್ಟದಿಂದ ತಡೆದುಕೊಂಡನು. ಶ್ರೀಕೃಷ್ಣನು ಎದುರು ಇಲ್ಲದೇ ಇದ್ದುದರಿಂದ ಆತನು ಬಹಳ ದುಃಖಿತನಾದನು. ಶ್ರೀಕೃಷ್ಣನನ್ನು ಕುರಿತ ಪ್ರೀತಿ ಅವನಲ್ಲಿ ಅಧಿಕವಾಯಿತು. ಭಗವಾನ್ ಶ್ರೀಕೃಷ್ಣನ ಸಖ್ಯವನ್ನೂ ಅನುಗ್ರಹವನ್ನೂ ನಿಕಟ ಬಾಂಧವ್ಯವನ್ನೂ ಅವನ ರಥದ ಸಾರಥ್ಯವನ್ನೂ ಸ್ಮರಿಸಿಕೊಂಡು ಅರ್ಜುನನು ಪರವಶನಾಗಿ ಭಾರವಾಗಿ ಉಸಿರು ಬಿಡುತ್ತಾ ಮಾತನಾಡತೊಡಗಿದನು. ಅರ್ಜುನನು ನುಡಿದನು: ಮಹಾರಾಜ ಯುಧಿಷ್ಠಿರನೇ, ನನ್ನನ್ನು ಆತ್ಮೀಯ ಗೆಳೆಯನಂತೆ ನಡೆಸಿಕೊಂಡ ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ. ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದ್ದ ನನ್ನ ತೇಜಸ್ಸು ಕುಂಠಿತವಾಗಿದೆ. ಯಾರನ್ನು ಒಂದೇ ಒಂದು ಕ್ಷಣ ಅಗಲಿದರೂ ಸಕಲ ಲೋಕಗಳೂ ಜೀವವಿಲ್ಲದ ದೇಹದಂತೆ ಅಹಿತವಾಗುತ್ತವೆಯೋ, ಶೂನ್ಯವಾಗುತ್ತವೆಯೋ ಅಂತಹ ಭಗವಂತನನ್ನು ನಾವಿಂದು ಕಳೆದುಕೊಂಡಿದ್ದೇವೆ. ಮಹಾರಾಜನೇ, ದ್ವಾರಕಾ ನಗರದಲ್ಲಿರುವ ನಮ್ಮ ಬಂಧುಮಿತ್ರರನ್ನು ಕುರಿತು ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ. ಅವರೆಲ್ಲರೂ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿ ಅಕ್ಕಿಯಿಂದ ತಯಾರಿಸಿದ ವಾರುಣಿಯನ್ನು ಯಥೇಚ್ಛವಾಗಿ ಕುಡಿದು ಅಮಲೇರಿ ದೊಣ್ಣೆಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಬಡಿದಾಡಿ ಎಲ್ಲರೂ ಪ್ರಾಣ ಬಿಟ್ಟರು. 4-5 ಜನರ ಹೊರತಾಗಿ ಮಿಕ್ಕವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ವಾಸ್ತವವಾಗಿ ಇದೆಲ್ಲ ದೇವೋತ್ತಮ ಪರಮಪುರುಷನ ಪರಮೋನ್ನತ ಸಂಕಲ್ಪದಿಂದಲೇ ಆಗಿದೆ. ಕೆಲವೊಮ್ಮೆ ಜನರು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾರೆ, ಮತ್ತೆ ಕೆಲವೊಮ್ಮೆ ಅವರು ಪರಸ್ಪರ ಕೊಲ್ಲುತ್ತಾರೆ. ದೇವೋತ್ತಮ ಪರಮಪುರುಷನಾದ ಗೋವಿಂದನ ಉಪದೇಶಗಳತ್ತ ನಾನು ಆಕರ್ಷಿತನಾಗುತ್ತಿದ್ದೇನೆ. ಏಕೆಂದರೆ ಅದು ಯಾವುದೇ ಕಾಲ, ದೇಶ, ಪರಿಸ್ಥಿತಿಗಳಲ್ಲಿ ಹೃದಯ ತಾಪವನ್ನು ಶಮನಗೊಳಿಸುವ ಮಾತುಗಳಿಂದ ತುಂಬಿದೆ. ಹೀಗೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳನ್ನು ಕುರಿತು ಆಳವಾಗಿ ಆಲೋಚನೆ ಮಾಡುತ್ತಾ, ಭಗವಂತನ ಚರಣಕಮಲಗಳನ್ನೇ ನೆನೆಯುತ್ತಾ ಅರ್ಜುನನ ಮನಸ್ಸು ಶಾಂತವಾಯಿತು. ಸಕಲ ಲೌಕಿಕ ಮಲಿನತೆಗಳಿಂದ ಮುಕ್ತವಾಯಿತು. ಭಗವಾನ್ ಶ್ರೀಕೃಷ್ಣನ ಚರಣಕಮಲಗಳನ್ನು ಹೀಗೆ ಸತತವಾಗಿ ಸ್ಮರಿಸಿದ್ದರಿಂದ ಅರ್ಜುನನ ಭಕ್ತಿಯು ಹೆಚ್ಚಾಯಿತು. ಅವನ ಆಲೋಚನೆಯಲ್ಲಿದ್ದ ಎಲ್ಲ ಬಗೆಯ ಕಶ್ಮಲಗಳು ಅಡಗಿ ಹೋದವು. ಪರಮಪ್ರಭು ಶ್ರೀಕೃಷ್ಣನು ತನ್ನ ಧಾಮಕ್ಕೆ ಮರಳಿದುದನ್ನು ಕೇಳಿ ಭೂಮಿಯಲ್ಲಿದ್ದ ಯದುವಂಶವೇ ಸಮಾಪ್ತಿಯಾದುದನ್ನು ಅರಿತು ಯುಧಿಷ್ಠಿರ ಮಹಾರಾಜನು ತಾನೂ ಭಗವಂತನ ಧಾಮಕ್ಕೆ ಮರಳಲು ನಿರ್ಧರಿಸಿದನು. ಯಾವಾಗ ಪರಮಪ್ರಭು ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೊರಟು ಹೋದನೋ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಯುಧಿಷ್ಠಿರ ಮಹಾರಾಜನು ಕಲಿಯುಗದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು. ರಾಜಧಾನಿಯಲ್ಲಿ, ರಾಜ್ಯದ ಎಲ್ಲ ಕಡೆ, ಮನೆ ಮನೆಗಳಲ್ಲಿ, ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದ ದುರಾಸೆ, ಸುಳ್ಳು, ವಂಚನೆ ಮತ್ತು ಹಿಂಸೆಗಳು ಅದರ ಲಕ್ಷಣಗಳಾಗಿದ್ದವು. ರಾಜ ಯುಧಿಷ್ಠಿರನು ಗೃಹತ್ಯಾಗ ಮಾಡಲು ನಿರ್ಧರಿಸಿದನು. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ತಕ್ಕ ವಸ್ತ್ರಗಳನ್ನು ಧರಿಸಿದನು. ಉತ್ತಮ ಶಿಕ್ಷಣವನ್ನು ಪಡೆದು ತನಗೆ ಸರಿಸಮಾನವಾದ ಸಾಮರ್ಥ್ಯವನ್ನು ಪಡೆದಿದ್ದಂತಹ ತನ್ನ ಮೊಮ್ಮಗ ಪರೀಕ್ಷಿತನನ್ನು ಹಸ್ತಿನಾಪುರದ ರಾಜಧಾನಿಯಲ್ಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಅನಿರುದ್ಧನ ಮಗ ವಜ್ರನನ್ನು ಶೂರಸೇನ ರಾಜ್ಯದ ಅರಸನನ್ನಾಗಿ ಮಥುರಾ ನಗರದಲ್ಲಿ ನೆಲೆಗೊಳಿಸಿದನು. ರಾಜ ಯುಧಿಷ್ಠಿರನು
ತಾನು ಧರಿಸಿದ್ದ ರಾಜೋಚಿತವಾದಂತಹ ಅಮೂಲ್ಯ ವಸ್ತ್ರಗಳನ್ನು ಆಭರಣಗಳನ್ನು ತೆಗೆದುಹಾಕಿ ಪ್ರತಿಯೊಂದು ವಸ್ತುವಿನಲ್ಲೂ ಸಂಪೂರ್ಣ ಅನಾಸಕ್ತಿಯನ್ನು ಹೊಂದಿದನು, ಮೋಹವನ್ನು ತೊರೆದನು. ಅವನು ಹಿಂದಿನ ಮಹಾತ್ಮರು ತುಳಿದಿದ್ದ ಹಾದಿಯನ್ನೇ ಹಿಡಿದು ದೇವೋತ್ತಮ ಪರಮಪುರುಷನ ಮೇಲೆಯೇ ಸಂಪೂರ್ಣವಾಗಿ ತನ್ನ ಚಿಂತನೆಯನ್ನು ಮೀಸಲಿಡುವ ಸಲುವಾಗಿ ಉತ್ತರ ದಿಕ್ಕಿಗೆ ನಡೆದನು. ಯುಧಿಷ್ಠಿರ ಮಹಾರಾಜನ ತಮ್ಮಂದಿರು ಅದಾಗಲೇ ಕಲಿಯುಗವು ಜಗತ್ತಿನಾದ್ಯಂತ ಹರಡಿದುದನ್ನು ಕಂಡರು. ಜನರು ಅಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದರು. ತಾವೂ ಸಹ ಅಣ್ಣನು ಹಿಡಿದ ದಾರಿಯನ್ನೇ ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು. ತೀರ್ಥಯಾತ್ರೆಯಲ್ಲಿದ್ದ ವಿದುರನು ಪ್ರಭಾಸ ಕ್ಷೇತ್ರದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದನು. ಪರೀಕ್ಷಿತ ಮಹಾರಾಜನು ಮಹಾಭಗವದ್ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ರಾಜ ಪರೀಕ್ಷಿತನು ಉತ್ತರ ರಾಜನ ಮಗಳಾದ ಇರಾವತಿಯನ್ನು ಮದುವೆಯಾದನು. ಜನಮೇಜಯನನ್ನು ಮೊದಲುಗೊಂಡು 4 ಪುತ್ರರನ್ನು ಪಡೆದನು. ರಾಜ ಪರೀಕ್ಷಿತನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿರುವಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದವು. ರಾಜ ಪರೀಕ್ಷಿತನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಕಪ್ಪು ಕುದುರೆಗಳನ್ನು ಹೂಡಿದ ರಥದಲ್ಲಿ ಪರೀಕ್ಷಿತನು ಕುಳಿತನು. ಆತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇದ್ದಿತು. ಹಾಗೆ ಅಲಂಕೃತನಾಗಿ ರಥ, ಅಶ್ವ, ಗಜಬಲ ಮತ್ತು ಪದಾತಿ ಸೈನಿಕರಿಂದ ಸುತ್ತುವರಿಯಲ್ಪಟ್ಟು ಆತನು ಎಲ್ಲ ದಿಕ್ಕುಗಳಲ್ಲಿಯೂ ದಿಗ್ವಿಜಯ ನಡೆಸಲು ರಾಜಧಾನಿಯನ್ನು ಬಿಟ್ಟನು. ಮಹಾರಾಜ ಪರೀಕ್ಷಿತನು ಭೂಮಂಡಲದ ಎಲ್ಲ ಭಾಗಗಳನ್ನು ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರುಪ್ರದೇಶ, ಕಿಂಪುರುಷ ಇತ್ಯಾದಿಗಳನ್ನು ಗೆದ್ದು ಆಯಾ ಪ್ರದೇಶದ ರಾಜರುಗಳಿಂದ ಕಾಣಿಕೆಗಳನ್ನು ಸ್ವೀಕರಿಸಿದನು. ಭಗವದ್ಭಕ್ತರಾಗಿದ್ದ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನು ಹಾಗೂ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನು ರಾಜನು ತಾನು ಹೋದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು. ಅಶ್ವತ್ಥಾಮನ ಅಸ್ತ್ರದ ಶಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದೆ ಎಂಬುದನ್ನು ಆತನು ಕೇಳಿದನು. ಧರ್ಮತತ್ವಗಳ ಸಾಕಾರನಾದ ಧರ್ಮನು ಎತ್ತಿನ ರೂಪದಲ್ಲಿ ಸಂಚರಿಸುತ್ತಿದ್ದನು. ಆಗ ಆತ ಮಗುವನ್ನು ಕಳೆದುಕೊಂಡು ದುಃಖಿಸುವ ತಾಯಿಯಂತೆ ತೋರುವ ಹಸುವಿನ ರೂಪದಲ್ಲಿದ್ದ ಭೂದೇವಿಯನ್ನು ಭೇಟಿಯಾದನು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ದೇಹದ ಚೆಲುವು ಕುಂದಿತ್ತು. ಆಗ ಧರ್ಮನು ಭೂದೇವಿಯನ್ನು ಈ ರೀತಿ ಪ್ರಶ್ನಿಸಿದನು: ಮಾನಿನಿಯೇ, ನೀನು ಆರೋಗ್ಯವಾಗಿಲ್ಲವೇ? ನೀನೇಕೆ ದುಃಖದ ನೆರಳಿನಿಂದ ಆವೃತಳಾಗಿದ್ದೀಯೇ? ನಿನ್ನ ಮುಖ ನೋಡಿದರೆ ಸೊರಗಿದಂತೆ ಕಾಣುತ್ತಿರುವೆ. ನಾನು 3 ಕಾಲುಗಳನ್ನು ಕಳೆದುಕೊಂಡು ಒಂದರ ಮೇಲೆ ಮಾತ್ರ ನಿಂತಿದ್ದೇನೆ. ನನ್ನ ಈ ಸ್ಥಿತಿಗಾಗಿ ನೀನು ದುಃಖಿಸುತ್ತಿರುವೆಯಾ? ಹೇ ಭೂಮಾತೆಯೇ, ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು ಭೂಭಾರ ಹರಣವನ್ನು ಮಾಡುವ ಕಾರಣಕ್ಕಾಗಿ ಅವತರಿಸಿದನು. ನೀನು ಈಗ ಆತನ ಸನ್ನಿಧಾನದಿಂದ ವಂಚಿತಳಾಗಿದ್ದೀಯೆ. ಬಹುಶಃ ಈಗ ನೀನು ಆ ಕಾರ್ಯಗಳನ್ನು ಕುರಿತು ಯೋಚಿಸಿ ಅವು ಇಲ್ಲದೇ ಇರುವುದರಿಂದ ನೋವು ಅನುಭವಿಸುತ್ತಿರುವೆ. ನೀನು ಎಲ್ಲ ಶ್ರೀಮಂತಿಕೆಯ ಆಗರ. ನಿನ್ನಂತಹವರು ಈ ದುರ್ಬಲ ಸ್ಥಿತಿಗೆ ಇಳಿದಿರುವುದಕ್ಕೆ ಮೂಲ ಕಾರಣವೇನು ಎಂಬುದನ್ನು ನನಗೆ ತಿಳಿಸು. ಅತಿ ಬಲಶಾಲಿಯನ್ನೂ ಗೆಲ್ಲುವ ಶಕ್ತಿಶಾಲಿ ಕಾಲನ ಪ್ರಭಾವವು ದೇವತೆಗಳೂ ಗೌರವಿಸುತ್ತಿದ್ದ ನಿನ್ನ ಸೌಭಾಗ್ಯವನ್ನು ಬಲವಂತವಾಗಿ ಕಿತ್ತುಕೊಂಡಿರಬೇಕೆಂದು ಭಾವಿಸುತ್ತೇನೆ. ಗೋವಿನ ರೂಪದಲ್ಲಿದ್ದ ಭೂದೇವಿಯು ಎತ್ತಿನ ರೂಪದಲ್ಲಿದ್ದಂತಹ ಧರ್ಮಸ್ವರೂಪನಿಗೆ ಈ ರೀತಿಯಾಗಿ ಉತ್ತರಿಸಿದಳು: ಹೇ ಧರ್ಮನೇ, ಒಂದು ಕಾಲದಲ್ಲಿ ನೀನು 4 ಪಾದಗಳಲ್ಲಿ ನಿಂತು ದೇವರ ಕರುಣೆಯಿಂದ ಜಗತ್ತಿನೆಲ್ಲೆಡೆ ಸಂತೋಷವನ್ನು ವೃದ್ಧಿ ಮಾಡಿದ್ದೀಯೆ. ಧ್ವಜ, ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ನಾನು ವಿಭೂಷಿತಳಾಗಿದ್ದೆ. ಆದರೆ ಭಗವಾನ್ ಶ್ರೀಕೃಷ್ಣನು ಈಗ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಹೀಗೆ ಭೂಮಿಯು ಮತ್ತು ಧರ್ಮಪುರುಷನು ಸಂವಾದದಲ್ಲಿ ತೊಡಗಿದ್ದಾಗ ರಾಜರ್ಷಿ ಪರೀಕ್ಷಿತ ಮಹಾರಾಜನು ಪೂರ್ವವಾಹಿನಿಯಾದ ಸರಸ್ವತೀ ನದಿ ತೀರವನ್ನು ತಲುಪಿದನು. ಆಗ ಅಲ್ಲಿ ಅಧಮನಾದ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿಕೊಂಡಿದ್ದನು. ಅವನು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥವಾಗಿದ್ದ ಒಂದು ಹಸುವನ್ನು ಎತ್ತನ್ನು ಹೊಡೆಯುತ್ತಿದ್ದನು. ಅದನ್ನು ಪರೀಕ್ಷಿತನು ಕಂಡನು. ಆ ಎತ್ತು ಬಿಳಿಯ ತಾವರೆಯಂತೆ ಬೆಳ್ಳಗಿತ್ತು. ಶೂದ್ರನು ಹೊಡೆಯುತ್ತಿದ್ದುದರಿಂದ ಅದು ಹೆದರಿ ಗಡಗಡನೆ ನಡುಗುತ್ತಿತ್ತು. ಒಂದು ಕಾಲಿನ ಮೇಲೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುತ್ತಿತ್ತು. ಅಷ್ಟರ ಮಟ್ಟಿಗೆ ಅದು ಭಯಗೊಂಡಿದ್ದಿತು. ಪರೀಕ್ಷಿತ ಮಹಾರಾಜನು ಬಿಲ್ಲು ಬಾಣಗಳಿಂದ ಸುಸಜ್ಜಿತನಾಗಿ ಗುಡುಗಿನ ಗರ್ಜನೆಯ ಧ್ವನಿಯ ಮಾತಿನಿಂದ ಆ ಶೂದ್ರನನ್ನು ಈ ರೀತಿಯಾಗಿ ಪ್ರಶ್ನಿಸಿದನು: ಯಾರು ನೀನು? ಬಲಿಷ್ಠನಂತೆ ಕಾಣಿಸಿಕೊಂಡು ನನ್ನ ರಕ್ಷಣೆಯಲ್ಲಿರುವ ಬಲಹೀನರನ್ನು ಕೊಲ್ಲುತ್ತಿರುವೆಯಲ್ಲ.
ಉಡುಗೆ ತೊಡುಗೆಯಲ್ಲಿ ರಾಜನ ಹಾಗೆ ಕಾಣುತ್ತಿರುವೆ, ಆದರೆ ನೀನು ಮಾಡುವ ಕಾರ್ಯದಿಂದ ನೀನು ದ್ವಿಜರಾದ ಕ್ಷತ್ರಿಯರ ತತ್ವಗಳಿಗೆ ವಿರೋಧಿಯಾಗಿರುವೆ. ಪರೀಕ್ಷಿತ ಮಹಾರಾಜನು ಕಲಿಪುರುಷನನ್ನು ನಿಗ್ರಹಿಸುವ ಕಾರ್ಯದಲ್ಲಿ ತೊಡಗಿದ್ದನು. ರಾಜ ಪರೀಕ್ಷಿತನು ಕಲಿಯನ್ನು ಯಾವ ರೀತಿಯಾಗಿ ದಂಡಿಸುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.